ಮೃತ್ಯುದೇವತೆ ಸಿನಿಮಾ ಅದೇನೆ ಇದೊಂದು ಚೂರು ತೊಂದರೆ ಆಗಿರೋ ಕಾರಣ ಗೊತ್ತಿಲ್ಲ, ಇನ್ನೂ ಟಚ್ ವುಡ್ ಆದ್ರೂ ಆಗ್ಬೋದು. 29ನೇ ತಾರೀಕು ರಿಲೀಸು. ಸೊ ಅದೇ ನನಗೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸರ್ ನಾನು ಹೇಳಿದ್ರು ಈ ತರ ಒಂಚೂರು ತೊಂದರೆ ಆಗಿದೆ ಆನಿಮಲ್ ಬೋರ್ಡ್ ಸರ್ಟಿಫಿಕೇಶನ್ ಕಡೆಯಿಂದ ಅಂತ. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಆಗುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಜಾಸ್ತಿ ಏನು ಓವರ್ ಆಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾವೆಲ್ಲ ನಮ್ಮ ಇಡೀ ಚಿತ್ರತಂಡ ನಾವು ನಿಮ್ ಜೊತೆ ಯಾವಾಗ್ಲೂ ಇರ್ತೀವಿ. ನೀವ್ ಯಾವಾಗ ರಿಲೀಸ್ ಮಾಡಿದ್ರು ಬಂದು, ಇದು ಎಲ್ಲ ನಮ್ಮ ಆರ್ಟಿಸ್ಟ್ಗಳ ಕರ್ತವ್ಯ, ಬಂದು ನಿಂತ್ಕೊಂಡು ನಮ್ಮ ಚಿತ್ರತಂಡನ ನಾವು ಗೆಲ್ಸ್ಕೊಡ್ತೀವಿ ಸರ್. ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿರೋಂತಹ ಸಿನಿಮಾ. ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋಂತಹ ಒಂದು ಸಿನಿಮಾ. ನಾನು ಅಂತ ಅಲ್ಲ, ನಮ್ಮ ಡೈರೆಕ್ಟರು ಮತ್ತೆ ಬೇರೆ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ, ಆ್ಯಂಡ್ ಕ್ಯಾಮ್ರಾ ತುಂಬಾ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಒಂದು ಒಳ್ಳೆ, ಇದೊಂದು ಮೃತ್ಯುದೇವತೆ ಕೇವಲ ಒಂದು ಮನೋರಂಜನೆ ಅಲ್ಲ, ಇದೊಂದು ಬದಲಾವಣೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕೆ ಒಂದು ಪ್ರೇರೇಪಿಸುತ್ತೆ ನಮ್ಮ ಸಿನಿಮಾ. ಈಗಿನ ಜನ್ರೇಷನ್ಗೆ ಒಂದು ಏನಂತಾರೆ, ಎಷ್ಟೊಂದ್ ಕಡೆ ಅತ್ಯಾಚಾರಗಳು ನಡೀತಾನೆ ಇರತ್ತೆ, ಈಗ್ಲೂ ನಡೀತಾ ಇದೆ. ಸರ್ವೆ ಪ್ರಕಾರ ನೋಡಕ್ ಹೋದ್ರೆ ಪ್ರತಿ 6 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವತ್ತಿನ ತನಕ ನಾವು ಸ್ಟಿಲ್ ಎಷ್ಟು ಸಿನಿಮಾಗಳು ಮಾಡಿದೀವಿ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಿರ್ಬೋದು, ಬರ್ತಾನೆ ಇದೆ ಸಿನಿಮಾ, ಬಟ್ ಸ್ಟಿಲ್ ಇದು ಆಗ್ತಾನೆ ಇದೆ ಅಂತ ಅಂದ್ಮೇಲೆ, ಸೊ ಇದು ಹೆಂಗೆ ನಮ್ಮ ಕಡೆಯಿಂದ ನಾವ್ ಏನ್ ಮಾಡಕ್ ಸಾಧ್ಯ? ಆ ಒಂದು ಬದಲಾವಣೆಗೋಸ್ಕರ, ಆ ಒಂದು ಏನಂತಾರೆ ರಿಮೈಂಡರ್ ಇದು ನಮ್ಮ ಸಿನಿಮಾ. ನೋಡಿದವ್ರು ಅಷ್ಟು ಜನಕ್ಕೂ ಓಕೆ, ಎಸ್, ಇವಾಗ ನಾವ್ ಎಲ್ಲೋ ಇರ್ತೀವಿ, ಆಲ್ ಆಫ್ ಅ ಸಡನ್ ಒಂದು ರಿಮೈಂಡರ್ ಕೊಡ್ತೀವಿ ನಾವು, ಈ ತರ ಹೌದು ಕರೆಕ್ಟು ಇವ್ರು ಮಾಡ್ತಾ ಇರೋದು ಅನ್ನೋ ಒಂದು ಸಂದೇಶ. ನಮ್ಮ ಸಿನಿಮಾ ಮುಖಾಂತರ ಈ ಸಂದೇಶನ ನಾವು ಖಂಡಿತವಾಗ್ಲೂ ಎಲ್ಲಾ ಹೆಣ್ಣು ಮಕ್ಕಳುಗಳನ್ನು ನೋಡ್ಬೇಕು ಈ ಸಿನಿಮಾನ. ಹಾಗೆ ಹೆಣ್ಣು ಹೆತ್ತ ಎಲ್ಲಾ ತಂದೆ ತಾಯಿರು ಕೂಡ ಬಂದು ನಮ್ಮ ಸಿನಿಮಾನ ನೋಡ್ಬೇಕು. ಸೊ ಅಂತ ನಾನು ಕೇಳ್ಕೊಂತೀನಿ. ಖಂಡಿತ ಮೃತ್ಯುದೇವತೆ ಆದಷ್ಟು ಬೇಗ ನಿಮ್ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೀವು ಚಲನಚಿತ್ರ ನೋಡ್ಬೇಕು, ನಮ್ ಥಿಯೇಟರ್ಗೆನೆ ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಹಾಗೆ ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಏನಿದ್ರು ಕೇಳ್ಬೋದು ಸರ್. ಸರ್ ಇದಾ ಸರ್, ನಂದು ಒಂದು 8ನೇ ಸಿನಿಮಾ ಸರ್ ನಂದು. ಸಿನಿ ಜಮೀರ್. ನನ್ನ ಪಾತ್ರದ ಹೆಸರು ಆರ್ತಿ ಅಂತ ಸರ್. ಆರ್ತಿ ಮತ್ತೆ ನಾನು, ನನ್ನ ಸಾರಿಕಾ ಏನಿದ್ದಾರೆ ಅವ್ರಿಬ್ರು ನಾನು ಒಂದೇ ತಕ್ಕಡಿಲ್ ಹಾಕ್ತೀನಿ. ಯಾಕಂತಂದ್ರೆ ನಾನ್ ಹೆಂಗಿದ್ದೀನಿ ಅದೇ ರೀತಿ ಇದೆ ಪಾತ್ರ, ನನ್ ನಿಜ ಜೀವನಕ್ಕೆ ಕನೆಕ್ಟ್ ಆಗತ್ತೆ. ಯಾಕಂತಂದ್ರೆ ಅವಳು ಮುಗ್ಧ ಹುಡುಗಿ, ಅವಳಾಯ್ತು, ಅವಳ ಕೆಲಸ ಆಯ್ತು, ಒಂದು ಡೆಲಿವರಿ ಮಾಡೋಂತ ಒಂದು ಹುಡುಗಿ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಡೆಲಿವರಿ ಮಾಡೋಂತ ಒಂದು ಹುಡುಗಿ, ನಾರ್ಮಲ್ ಹುಡುಗಿ. ಒಂದು ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲೂ ಒಂದು ಶಾಂತತೆ ಇರತ್ತೆ, ಇಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಕಾಳಿ ಕೂಡ ಆಗ್ತಾರೆ. ಅಷ್ಟು ಲೆವೆಲ್ ಎಕ್ಸ್ಟ್ರೀಮ್ ಇರೋಂತಹ ಒಂದು ಶಕ್ತಿ ಅಂತಂದ್ರೆ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ. ಅದು ಹೇಳ್ಬೇಕು ಅಂತಂದ್ರೆ ಅದಕ್ಕೇನೆ ಬೀಯಿಂಗ್ ವುಮೆನ್ ಇಟ್ ಸೆಲ್ಫ್ ಇಸ್ ಅ ಸೂಪರ್ ಪವರ್ ಅಂತ ಹೇಳ್ತೀವಿ ನಾವು. ಸೊ ಆ ಎಲ್ಲಾ ಶೇಡ್ಸ್ ನ ನಮ್ಮ ಮೃತ್ಯುದೇವತೆ ಚಲನಚಿತ್ರದಲ್ಲಿ ನನ್ಗೆ ಮಾಡಕ್ಕೆ ಸಿಕ್ಕಿದೆ. ಸೊ ಇದು ನನ್ನ ಕಡೆಯಿಂದನೂ ಒಂದು ಕೊಡುಗೆ. ಆರ್ಟಿಸ್ಟ್ ಆಗಿ ನಾನು ರೆಸ್ಪಾನ್ಸಿಬಲ್ ಆಗಿರ್ಬೇಕು, ನಾನು ಯಾವ ರೀತಿ ಪಾತ್ರ ಮಾಡ್ತಾ ಇದ್ದೀನಿ, ಜನರು ಅದರಿಂದ ಏನ್ ಕಲ್ತ್ಕೋಬಹುದು ಅನ್ನೋದು ಒಂದು ಸಂದೇಶ. ಯಾಕಂದ್ರೆ ನಾನು ಹಿಂದೆ ಸಿನಿಮಾ ಮಾಡಿರೋದ್ರಲ್ಲೂ ನಾನು ಮಹಿಳಾ ಪ್ರಧಾನ ಚಿತ್ರ ಮಾಡಿದ್ದೆ. ಅದು ಕ್ರಿಕೆಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿತ್ತು, ಸಹಾರಾ ಅಂತ. ಆ ಸಬ್ಜೆಕ್ಟ್ ಅಲ್ಲಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡ್ತಾ ಇರಲ್ಲ. ಒಂದು ಕ್ರೀಡೆ ಅಂತಂದ್ರೇನೆ ಈಗಿನ ಜನರೇಷನ್ ಅಲ್ಲಿ ಮೊಬೈಲ್ ಗೇಮ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಹೊರತು ಆಚೆ ಹೋಗಿ ಆಡೋ ಅಂತ ಒಂದು ಪದ್ಧತಿನೇ ಹೊಟ್ಟೋಗ್ಬಿಟ್ಟಿದೆ ಎಷ್ಟೊಂದ್ ಕಡೆ. ಆ ರೀತಿ ಎಷ್ಟೋ ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಮಾಡಿ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ನನ್ನ ತಂದೆ ತಾಯಿ ಸಿನಿಮಾ ನೋಡಿ ನನ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀನು ಹೋಗು, ನೀನು ಆಟ ಆಡು, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡು ಅನ್ನೋದೊಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಒಂದು ಆರ್ಟಿಸ್ಟ್ ಇನ್ನೇನ್ ಬೇಕು ಸರ್? ಅದರಿಂದ ಒಂದು
ಸೈಕಾಲಜಿಕಲ್ ಏನಾದ್ರೂ ಒಂದು ಕನೆಕ್ಟ್ ಆಗತ್ತಲ್ವಾ. ಸೊ ಅದೇ ರೀತಿ ನಮ್ ಚಿತ್ರದಲ್ಲಿ ಈ ಚಿತ್ರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ಹೆಣ್ಮಕ್ಳುಗಳಿಗೂ ಒಂದು ವಾಯ್ಸ್ ಆಗತ್ತೆ. ನನ್ನ ಕಡೆಯಿಂದ ಅದು ಕೊಡುಗೆ ಆಗಿದೆ ಅಂತ ನಾನು ತಿಳ್ಕೊಂತೀನಿ ಸರ್. ಹೌದು ಸರ್, ಹೌದು ಸರ್, ಖಂಡಿತ ಸರ್, ಖಂಡಿತ. ಆಕ್ಚುಲಿ ನಾವು ಅದನ್ನ ಮಾತಾಡ್ತಾ ಇದ್ವಿ. ಯಾಕಂತಂದ್ರೆ ನಮ್ಮ ಸಿನಿಮಾ ಏನಿದೆ ಅದು ವುಮೆನ್ ಎಂಪವರ್ಮೆಂಟ್ಗೆ ತುಂಬಾ ಇದೆ. ನಾವು ಆಕ್ಚುಲಿ ಇದನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ವುಮೆನ್ ಎಂಪವರ್ಮೆಂಟ್ ಅದು ಇವತ್ತಿನ ತನಕ ಅದ್ರ ಬಗ್ಗೆ ಮಾತಾಡ್ತಾನೆ ಇದೀವಿ ಅಂತಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅಸ್ ವುಮೆನ್ ಅಂತ ಅಲ್ವೇ ಅಲ್ಲ ಅಲ್ವಾ. ಇವಾಗ ಒಂದ್ ಎಜುಕೇಶನ್ ಕೊಡ್ಬೇಕು ಅಂತಂದ್ರೆ ಒಂದ್ ಹೆಣ್ಮಗುಗೆ ಚಿಕ್ಕ ವಯಸ್ಸಿಂದನೂ ನಾವು ಕೊಡ್ತೀವಿ ಸರ್. ಬೇಸಿಕ್ ಏನು, ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರೆ ಏನು, ಹೆಂಗಿರ್ಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಒಬ್ರಿಗೆ ಅಂತ. ಬಟ್ ಸ್ಟಿಲ್ ಇವತ್ತಿನ ತನಕ ಗಂಡು ಮಕ್ಳು ಚಿಕ್ಕ ಮಕ್ಳಿಂದ ಅವ್ರಿಗೆ ಎಜುಕೇಶನ್ ಕೊಡಲ್ಲ. ನೀವ್ ಅಗ್ರಿ ಮಾಡ್ತೀರಾ ಅಲ್ವಾ? ಗಂಡು ಮಕ್ಳಿಗೆ ಕೊಡಲ್ಲ. ನಾನ್ ಹೇಳ್ತಾ ಇರೋದು, ಈಗ ಕೇವಲ ಒಂದು ಹೆಣ್ಣನ್ನ ನಾವ್ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು, ನಾವು ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಹೋಗಿ ಅವ್ರಿಗೆನೆ ತಿರ್ಗಾ ಎಜುಕೇಶನ್ ಕೊಟ್ರೆ ಇಟ್ಸ್ ಬೇಸಿಕ್, ಅವ್ರಿಗೆ ಗೊತ್ತಿದೆ. ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಗಂಡ್ ಮಕ್ಳಿಗೆ ಇದ್ರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು, ಚಿಕ್ಕ ವಯಸ್ಸಿಂದಾನೇ ಮೂಡಿಸ್ಬೇಕು. ನಂಗೆ ಅದು ಇನ್ನ ಈಗ ಏನ್ ಖುಷಿ ಆಗ್ತಾ ಇದೆ ಅಂತಂದ್ರೆ, ಎಷ್ಟೋ ಪೇರೆಂಟ್ಸ್ಗಳು ಮಕ್ಳುಗಳಿಗೆ ಈಗಿಂದಾನೇ ಎಜುಕೇಶನ್ ಕೊಡ್ತಾ ಇದಾರೆ. ಪಿಕ್ಚರ್ಸ್ ಗಳನ್ನ ತೋರಿಸಿ, ಒಂದು ಹೆಣ್ಣು ಮಗುನ ನಾವ್ ಯಾವತ್ತೂ ಅವಳ ಡ್ರೆಸ್ ಇಂದ ಜಡ್ಜ್ ಮಾಡಬಾರ್ದು ಅನ್ನೋ ದಟ್ ಇಸ್ ಬೇಸಿಕ್ ನೋಡಕ್ ಹೋದ್ರೆ ಅಲ್ವಾ. ಅದ್ರಲ್ಲೂ ಇವಾಗ ನಮ್ಮ ಮಹಾಕಾಳಿ ಅಂತಾನೆ ತಗೊಂಡ್ರೆ ಆ ತಾಯಿ ಕಲರ್ ಏನು, ಕಪ್ಪು ಅಲ್ವಾ. ಆಲ್ಮೋಸ್ಟ್ ಅವರು ನೀಲಿ ಕಲರ್ ಇರ್ತಾರೆ. ಅದನ್ನು ಮಾಡ್ತಾರೆ, ಹುಡುಗಿ ಕಪ್ಪು, ಹುಡುಗಿ ಬೆಳ್ಳಿ ಇಲ್ಲ. ತಾಯಿನ ಮಾತ್ರ ನೋಡ್ತಾರೆ. ತಾಯಿ ಡ್ರೆಸ್ ಹಾಕಿರೋದು ಯಾವ ತರ ಹಾಕಿದ್ದಾರೆ, ಅವ್ರು ಕವರ್ ಮಾಡಿಲ್ಲ, ಅವ್ರ ರಕ್ತ ಇದೆ, ಅವ್ರು ಯಾವ ರೀತಿ ಡ್ರೆಸ್ ಹಾಕಿರ್ತಾರೆ ಅದನ್ನ ಪೂಜೆ ಮಾಡ್ತೀವಿ ನಾವು ತಾಯಿನ. ಅದೇ ಅದನ್ನ ಯಾಕೆ ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನಾವು ಅದನ್ನ ಇನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ ಆ ಎಜುಕೇಶನ್ ಇದು ಗಂಡ್ ಮಕ್ಳಲ್ಲೂ ಬರ್ಬೇಕು ಅನ್ನೋದು ಒಂದು ಪಾಯಿಂಟ್ ಸರ್. ಹೌದಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಶ್ರುತಿ ಅಮ್ಮ ಕೂಡ. ಥ್ಯಾಂಕ್ ಯು.